ಒಳ್ಳೆ ಮಿಷಿನ್ ಗನ್ ಇದ್ದಾಗಿದೆಯಲ್ಲ, ಎಷ್ಟು ಟೈಮ್ ಬಿಟ್ಟು ಆನ್ ಆಗ್ತಿಲ್ಲ. ನಾನು ಆಗ್ಲಿಂದ 2 ಮ್ಯಾಚ್ ಬಾಕ್ಸ್ ವೇಸ್ಟ್ ಮಾಡಿದೆ ಅಗ್ರಜ. ಆನ್ ಆಗೋ ಯಾವ್ದು ಸೂಚನೆಗಳು ಕಾಣಿಸ್ತಲ್ಲ. ಮತ್ತೆ ಎಕ್ಸೈಟ್ಮೆಂಟ್ ಅಲ್ಲಿ ಯಾಕೆ ಒಪ್ಕೊಂಡೆ ಡೀಲ್? ಡೀಲ್ ಅಂದ್ಮೇಲೆ ಪ್ರಾಬ್ಲಮ್ಸ್ ಎಲ್ಲ ಇದ್ದಿದ್ದೆಪ್ಪ. ಇನ್ನೊಂದು 5 ನಿಮಿಷದಲ್ಲಿ ಇದು ಆನ್ ಆಗ್ಲೇಬೇಕು. ಅದು ಸರಿ, ಸಾಂಬಾರ್ ಹೇಗೆ ಮಾಡೋದು? ಸಿಂಪಲ್ ಅಗ್ರಜ. ಸಾಂಬಾರ್ ನೋಡಕ್ಕೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಫಸ್ಟ್ ವಾಟರ್ ಹಾಕ್ಬೇಕು. ವಾಟರ್ ಎಕ್ಸಾಕ್ಟ್ಲಿ. ತಕ್ಕ ತೋಂ ತಕ್ಕ ಧೀಮ್ ತಕ್ಕ ತೋಂ ಧೀಮ್ ತಕ್ಕ ತೋಂ ತಕ್ಕ ತಕ್ಕ ತೋ. ಬಾಡಿಗೆ ಫ್ಯಾಟ್ ಬೇಕು. ಸೊ ಸ್ವಲ್ಪ ಆಯಿಲ್ ಹಾಕೋಣಲ್ಲ. ಹೇ ವಿಕ್ರಾಂತ್, ಯೂಸ್ ಇಸ್ ಮ್ಯಾನ್. ಸಾರಿ ಎಸ್, ಬಾಡಿಗೆ ಫ್ಯಾಟ್ ಇದ್ರೆ ವೈಲ್ಡ್ ಆಗ್ಬೋದು. ಅಲ್ಲ ವಿಕ್ರಾಂತ್, ಸಾಂಬಾರು ರೆಡ್ ಕಲರ್ ಇರುತ್ತಲ್ವಾ? ಸಿಂಪಲ್ ಅಗ್ರಜ. ಅದು ಮೆಣಸಿನ್ಕಾಯಿ ಪೌಡರ್ ಇದೆಯಲ್ಲ, ಇದು ಹಾಕಿದ್ರೆ ಪಕ್ಕಾ ರೆಡ್ ಕಲರ್ ಬರ್ತದೆ. ವಿಕ್ರಾಂತ್, ಈ ಸಾಂಬಾರಲ್ಲಿ ಸ್ಮಾಲ್ ತರಕಾರಿ ಪೀಸಸ್ ಇರುತ್ತಲ್ಲ, ಯಾವ ತರಕಾರಿ? ನನಗೆ ಈ ಫ್ಯಾಕ್ಟೇ ಗೊತ್ತಿಲ್ಲ. ಅದನ್ನ ತಗೊಂಡು ಬುಂಡ್ ಹಾಕ್ಬಿಡೋಣ, ಅದೇ ಕಟ್ ಆಗುತ್ತೆ. ಈರುಳ್ಳಿ ಕಟ್ ಮಾಡಿದ್ರೆ ಕಣ್ಣೀರೆಲ್ಲ ಬರುತ್ತೆ. ಆ ರಿಸ್ಕ್ ಎಲ್ಲ ಬೇಕಾ? ತಗೋ. ಕರೆಕ್ಟ್. ನಾನೊಂದು ಶೋರ್ ಮ್ಯಾನ್. ಎಸ್. ಪೊಟ್ಯಾಟೊ ವೆರಿ ವೆರಿ ಇಂಪಾರ್ಟೆಂಟ್. ವಿಕ್ರಾಂತ್. ಎಸ್. ವಿಕ್ರಾಂತ್, ಅಗ್ರಜ, ಇದು ಮೂಲಂಗಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹೌದಲ್ಲ? ಅಪ್ಪ ಎಲ್ಲರಿಗೂ ಒಳ್ಳೇದ? ಎಸ್ ಎಸ್ ಎಸ್, ಎಲ್ಲರಿಗೂ ಒಳ್ಳೇದಾಗಲಿ. ವಿಕ್ರಾಂತ್, ಆರೋಮನೆ ಬರ್ತಿಲ್ವಲ್ಲ ವಿಕ್ರಾಂತ್? ಅಗ್ರಜ, ಅರೋಮಾ ಬರಕ್ಕೆ ಈ ಕೊತ್ತಂಬರಿ ಸೊಪ್ಪು, ಪುದೀನ, ಪಾಲಕ್ಕು, ಪನ್ನೀರು ಇದೆಲ್ಲ ಹಾಕ್ಬೇಕು. ತಗೋ. ಫುಲ್ ಹಾಕೋ ಅಗ್ರಜ, ಗುಂಡ್ ಹಾಕ್ತಾ ಇರ್ಬೇಕು. ಇನ್ನೊಂದ್ ಸ್ವಲ್ಪ ಅಷ್ಟೇ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಜಾಸ್ತಿ ಜನಕ್ಕಾಗಲಿ. ಜಾಸ್ತಿ ಸಾಂಬಾರ್ ಆಗುತ್ತೆ. ಓಕೆ. ಈಗ ಎಸ್. all one says that they don't really care about us. Hey! All one says that they don't really care about us. ಸೂಪರ್ ಅಗ್ರಜ. ಹಿಂಗೆ ಮಾಡೋಣ. ಸಾರಿ, ಒಂದು ಇಂಪಾರ್ಟೆಂಟ್ ಕಾಲ್ ಅಟೆಂಡ್ ಮಾಡಬೇಕಿತ್ತು, ಲೇಟ್ ಆಗೋಯ್ತು. ಈಗ ನಾನು ಬಂದಿದ್ದೀನಲ್ಲ, ಎಲ್ಲ ಸರಿ ಹೋಗುತ್ತೆ. ನಿಂತ್ಕೊಳ್ರಿ. ಹಲೋ, ಇದು ಚೀಟಿಂಗು. ಗಂಡು ಮಕ್ಕಳನ್ನ ಅಡ್ಡಿಪಡಿಸೋದು ಮಹಾಪರಾಧ. ಆಟದಾಗ ಗೆದ್ದಿರೋದು ನಮ್ಮ ಅಕ್ಕ. ಆದ್ರೂ ಬಾವಂಗೆ ಅಸಿಸ್ಟೆಂಟ್ ಕೊಟ್ಟಿಲ್ವಾ? ಈಗ ಮಧ್ಯದಲ್ಲಿ ಹೋಗಿ ಕಡ್ಡಿ ಅಲ್ಲಾಡ್ಸೋದೇನ್ ಬೇಡ. ನಾನು ನೋಡಿದ್ರೆ ಏನ್ ಬಾರಿ ಡಿಫ್ರೆನ್ಸ್ ಆಗಲ್ಲ. ವಿಕ್ರಾಂತ್, ಸಾಂಬಾರ್ ರೆಡ್ ಕಲರ್ ಆಯ್ತು ನೋಡು. ನೀವು ಬ್ಯಾಚುಲರು, ಎಲ್ಲ ಬೇಯಿಸ್ಕೊಂಡ್ ತಿಂದು ಅಭ್ಯಾಸ ಇರುತ್ತೆ. ನೀವ್ ಇಲ್ಲೇ ಇರಿ. ಬಾಸ್, ನಾನು ಒಬ್ಬನೇ ಸಿಕ್ಕಿದ್ದೀನಿ ಅಂತ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನನ್ನ ನಿಮ್ಮಿಂದ ದೂರ ಮಾಡ್ತಾ ಇದ್ದಾರೆ. ಈ ದುರಂತನ ನಾನು ಹೇಗ್ ಸಹಿಸ್ಕೊಂಡಿರ್ಲಿ? ಶ್ರೀಕಾಂತ, ತಲೆ ಕೆಡ್ಸ್ಕೊಬಿಡ್ರಿ. ಸೂಪರ್ ಆಗಿರೋ ಸಾಂಬಾರ್ ರೆಡಿ ಮಾಡ್ತಿದ್ದೀನಿ. ಅಗ್ರಜ, ಯಾಕೋ ಉಪ್ಪೆ ಹಾಕಂದ್ ಮರ್ತ್ಬಿಟ್ಟಿದೀವಿ ನಾವು. ಹಾಕು. ಸಾಂಬಾರ್. ಹೇ ವಿಕ್ರಾಂತ್. ಎಸ್. ವಾಟ್ ಇಸ್ ದಿಸ್ ಮ್ಯಾನ್? ಸಾರಿ ಅಗ್ರಜ. ವಿ ಶುಡ್ ನಾಟ್ ಪುಟ್ ದಿಸ್. ಸಾರಿ. ಇದಕ್ಕೂ ಸ್ಯಾನಿಟೈಸ್ ಆಗ್ಬಿಡ್ಲಾ? ಸಾರಿ, ಜೋಕ್ ಮಾಡಿದೆ ಅಷ್ಟೇ. ವಿಕ್ರಾಂತ್, ಯಾಕೋ ಕೆಂಪು ಕಲರ್ ಇರಲ್ಲ ವಿಕ್ರಾಂತ್? ಇದೆಯಲ್ಲ ಮೆಣಸಿನ್ಕಾಯಿ ಪೌಡರ್. ಹಾಕು. ಸ್ವಲ್ಪ.
ವೇದ, ಹೌ ಡೇರ್ ಯು? ನನ್ನ ರೂಮ್ ಒಳಗಡೆ ಬರೋ ಅಷ್ಟು ಕೊಬ್ಬ ನಿನಗೆ? ಮನೆವರೆಗೂ ಬಂದವನಿಗೆ ರೂಮಿಗೆ ಬರೋಕ್ಕಾಗಲ್ವಾ ಅಮ್ಮ? ಶಟ್ ಅಪ್, ಡೋಂಟ್ ಕಾಲ್ ಮಿ ಲೈಕ್ ದಟ್. ಆ್ಯಕ್ಚುಲಿ ನನಗೂ ಆಸೆ ಇಲ್ಲ, ಆ ಥರ ಕಟ್ಸ್ಕೊಳ್ಳೋ ಯೋಗ್ಯತೆನೂ ನಿಮಗಿಲ್ಲ. ನಾನು ಹೊರಟಿದ್ದೆ, ಆದರೆ ಹೊರಡೋಕ್ಕೂ ಮುಂಚೆ ಒಂದು ಮಾತು ಹೇಳೋಗೋಣ ಅಂತ ಬಂದೆ. ಏನು ಮಾತಂತ ಕೇಳಲೇ ಇಲ್ಲ. ನೀವು ಕೇಳದೇ ಇದ್ರೂ ನಾನು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಇಲ್ಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಅಣ್ಣನ ಲೈಫಲ್ಲಿ ಹೇಗೆ ಬೇಕಾದ್ರೂ ಆಟ ಆಡ್ಬೋದು, ಅವನನ್ನು ಹೇಗೆ ಬೇಕಾದ್ರೂ ಕುಣಿಸ್ಬೋದು ಅಂತ ಅಂದ್ಕೊಂಡಿದ್ರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಇನ್ಯಾವುದೂ ಇಲ್ಲ. ಯಾಕೆ ಗೊತ್ತಾ? ಅಣ್ಣನನ್ನು ಆಚೆ ಹಾಕಿದ್ರು ನಾನಿನ್ನೂ ಸತ್ತಿಲ್ಲ. ಅಣ್ಣನ ಮನಸ್ಸಲ್ಲಿ ನನ್ನ ಬಗ್ಗೆ ಬೇಜಾರಿರ್ಬೋದು, ಆದರೆ ಅಣ್ಣನ ಬಗ್ಗೆ ನನ್ನ ಮನಸ್ಸಲ್ಲಿ ಕಿಂಚಿತ್ತೂ ಬೇಜಾರಿಲ್ಲ. ಸೊ ನೀವೇನೇನು ಅಕ್ರ ಮಾಡೋಕ್ಕೋದ್ರೂ ಸಾಯ್ದಿರೋ ಧ್ರುವ ನಿಮ್ಮನ್ನು ವಾಚ್ ಮಾಡ್ತಾ ಇರ್ತಾನೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಪರಿ ಡಾರ್ಲಿಂಗ್, ನಿಂಗ್ ಮಂಡಿ ನೋವು ಇದೆ ಅನ್ನೋದು ಮರ್ತೋಗ್ಬಿಟ್ಟಿದ್ಯಾ? ಕಾಲಿಗೇನು ಚಕ್ರ ಕಟ್ಕೊಂಡಿದ್ಯಾ ಹೇಗೆ? ಅಯ್ಯೋ, ನೋಡಿದವರು ಮನೆಗೆ ಬಂದಿರೋ ಹಳೆಯಂದ್ರ ಕೈನಲ್ಲಿ ಅಡುಗೆ ಮಾಡಿಸಿದ್ದಾರೆ ಅಂತ ಅನ್ಕೊಳ್ಳಲ್ವೇನೆ? ಮನೆ ತುಂಬ ಹೆಣ್ಮಕ್ಳಿದ್ರು, ಇವ್ರನ್ನ ಅಡುಗೆ ಮಾಡಕ್ ಬಿಟ್ಟಿದಾರಲ್ಲ, ಸಾಲದಕ್ಕೆ ವೇದ ಅಂತೂ ದೊಡ್ಡ ಬಿಸ್ನೆಸ್ ಮ್ಯಾನ್ ಬೇರೆ, ಅವನ್ನ ಹೀಗೆ ನಡೆಸ್ಕೊಳ್ಳೋದು ಚೆನ್ನಾಗಿರುತ್ತೇನೆ? ಅಮ್ಮ, ನಾವೇ ಅವ್ರನ್ನ ಅಡ್ಗೆ ಮಾಡಕ್ ಕಳ್ಸಿದ್ದಲ್ಲ, ಅವರೇ ದೊಡ್ಡದಾಗ ತಾನೇ ಅಡ್ಗೆ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ರು. ಹಾಕ್ತೀನಿ ನೋಡು, ನಿಮ್ ಹುಡುಕಾಟಕ್ಕೂ ಒಂದು ಮಿತಿ ಇರಬೇಕು. ಅದು ಅಲ್ಲದೆ ಅವನು ಯಾವಾಗಲೂ ನಮ್ಮ ಮನೆಗೆ ಬರ್ತಾನೇನೆ, ಉಳ್ಕೋತೇನೇನೆ. ನಾವು ಅವನಿಗೆ ಬೇಯಿಸಿ ಹಾಕಬೇಕು, ಅವನು ಯಾಕೆ ಮಾಡಬೇಕು? ಇವತ್ತು ಅವನು ಹುಡ್ದಬ್ಬ ಬೇರೆ, ಪಾಪ ಅಲ್ವಾ? ಸ್ವಲ್ಪ ಸಮಾಧಾನ ಮಾಡ್ಕೋಪರಿ. ಇದೆಲ್ಲ ಆಗಿದ್ದು ಅವ್ನು ಹುಡ್ದಬ್ಬ ಅಂತ. ಇವರೆಲ್ಲ ಅವನೇನು ಇಷ್ಟಪಟ್ಟು ಅದನ್ನ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅಷ್ಟೇ, ಇದ್ಯಾವುದಕ್ಕೂ ಅಲ್ಲ. ಅಲ್ಲ ರೀ, ನೀವು ಕೂಡ ಇವ್ರ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ? ಇವ್ರು ಏನಾದರೂ ತಪ್ಪು ಮಾಡಿದ್ರೆ ಮಾತ್ರ ನಾವು ಇವ್ರನ್ನ ವಿರೋಧಿಸ್ಬೇಕು. ಇವ್ರೇನು ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಯಾಕೆ ಇವ್ರ ಮೇಲೆ ರೇಗಬೇಕು? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನಾವು ಅಡುಗೆ ಮಾಡೋದಕ್ಕೆ ಫೇಮಸ್ ಆಗಿರೋರು, ಕೈಗೊಬ್ರು ಕಾಲ್ಗೊಬ್ರು ಸಿಗೋ ಜನ ಬೇರೆ ಇದ್ದೀವಿ. ಆದರೂ ಅಪರೂಪಕ್ಕೆ ಬಂದವ್ರ ಹತ್ರ ಅಡುಗೆ ಮಾಡಿಸೋದು ನನಗೇನೋ ಸರಿ ಕಾಣಿಸ್ತಿಲ್ಲಪ್ಪ. ಅಮ್ಮ, ನಿನಗೆ ಅರ್ಥ ಆಗೋ ಭಾಷೆ ನಾನಂತೂ ಕಲ್ತಿಲ್ಲ. ವಿಷಯ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ನೀನು ಗೋಳಾಡ್ತಿದ್ಯಲ್ಲಮ್ಮ. ಅಲ್ಲ ಕಣೆ, ಅವನಿಗೆ ಗ್ಯಾಸ್ ಮೇಲೆ ಅಡುಗೆ ಮಾಡಕ್ ಬರಲ್ಲ. ಹುಟ್ಟಿದಾಗಿಂದ ಅವನ ಅಡುಗೆ ಮನೆ ನೋಡಿದನೋ ಇಲ್ವೋ ಅದು ಗೊತ್ತಿಲ್ಲ. ಈಗ ಬೆಂಕಿ ಮುಂದೆ ಅಡುಗೆ ಮಾಡ್ತಾ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ? ಆಯ್ತು, ಈಗೇ ನಾವು ತಪ್ಪಾಯ್ತು ಅಂತ ಪ್ರದಕ್ಷಿಣೆ ಹಾಕ್ಬೇಕಾ, ಇಲ್ಲ ತಪ್ಪು ಕಾಣಿಕೆ ಹಾಕ್ಬೇಕಾ? ಬರೀ ಇದು ಇವರೆಲ್ಲ ಇಷ್ಟಪಟ್ಟು ಆಗ್ತಾ ಇರೋ ಕಾರ್ಯಕ್ರಮ. ನೀನ್ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತ್ಯಾ? ಅಷ್ಟಕ್ಕೂ ಮಕ್ಳಿಗೆ ಇಷ್ಟ ಆಗೋದನ್ನ ಮಾಡೋದಕ್ಕೆ ಬಿಡ್ಬೇಕು, ಆಗ ಅವ್ರಿಗೂ ಅನುಭವ ಆಗುತ್ತೆ. ಅಗ್ರಜ, ಅನ್ನ ರೆಡಿ ಆಗಿದೆ ಅನ್ಸುತ್ತೆ, ನೀನೊಂದ್ಸಲ ಚೆಕ್ ಮಾಡ್ಬಿಟ್ರೆ. ಗೊತ್ತಾಗಿಲ್ಲ ವಿಕ್ರಾಂತ್, ಅನ್ನ ಏನು ಇಷ್ಟೊಂದು ಮೆತ್ತಗಾಗೋಗಿದೆ? ನಂಗೆ ಗೊತ್ತಿಲ್ಲ ಅಗ್ರಜ, ನನ್ಗೆ ಗೊತ್ತಿರೋದೇ ಇಷ್ಟು. ಓಕೆ, ಒಂದು ಕೆಲಸ ಮಾಡು, ಇದ್ರ ಮೇಲೆ ಒಂದು ಪ್ಲೇಟ್ ಕವರ್ ಮಾಡು, ಫ್ಲೇಮ್ ಜಾಸ್ತಿ ಮಾಡು. ಮೋಸ್ಟ್ಲಿ ಹೀಟ್ ಆದಮೇಲೆ ಆಟೋಮೆಟಿಕ್ ವಾಟರ್ ಡ್ರೈ ಆಗಿ ರೈಸ್ ಆಗುತ್ತೆ. ಒಂದ್ಸಲ ಗಂಜಿ ಆದ್ಮೇಲೆ ಮತ್ತೆ ಅನ್ನ ಆಗುತ್ತೆ ಅಂತ್ಯಾ? ಓ, ಈ ಹೋಮ್ ಸೈನ್ಸ್ ಯಾರಿಗೂ ಅರ್ಥ ಆಗಲ್ಲ. ಲೆಟ್ ಮಿ ಟ್ರೈ. ಐ ಥಿಂಕ್ ಸೊ. ಇದೇನು ಅಗ್ರಜ, ಇದು ಸಾಂಬಾರ್ ದೊಡ್ಡ ಡಿಸಾಸ್ಟರ್ ಆಗೋಗಿದೆ. ಎಲ್ಲರೂ ರಾಂಗ್ ಹೊಡಿತಾ ಇದೆ. ಐ ನೋ, ಇಟ್ಸ್ ರಿಯಲಿ ಬ್ಯಾಡ್. ಇವತ್ತೆಲ್ಲರ ಮುಂದೆ ಪಕ್ಕ ಶೇಪ್ ಔಟ್ ಆಗ್ತೀವಿ ನಾವು. ಇದನ್ನೆಲ್ಲ ಪೋಸ್ಟ್ ಕೊಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕಿತ್ತು. ಇಟ್ಸ್ ಓಕೆ. ನೋಡು,
ಈ ವೇದಾಂತ್ ವಸಿಷ್ಠ ಮಿಸ್ಟರ್ ಪರ್ಫೆಕ್ಷನಿಸ್ಟ್. ಪರ್ಫೆಕ್ಟ್ ಆಗಿಲ್ಲ ಅಂತಂದ್ರು somehow I can manage things. Don't worry. ಒಂದು ಕೆಲಸ ಮಾಡು, ಹಪ್ಪಳಕ್ಕೆ ರೆಡಿ ಮಾಡು. ಏ ಸಾಕು, ನಡೀರಿ ನಡೀರಿ. ಓಕೆ ಓಕೆ, ಹಪ್ಪಳ ಬಾಣ್ಲಿ ಎಣ್ಣೆ. What the hell? Adya, please save me. ಅಗ್ರಜ, ಡೋಂಟ್ ವರಿ, ನಾವು ಮಾಡಿರೋ ಅಡುಗೆ ಕರೆಕ್ಟ್ ಆಗಿದೆಯಂತೆ. ಯಾರಪ್ಪ ಹೇಳಿದ್ದು? ನನ್ನ ಫ್ರೆಂಡು ಜಯಂತ್ ಅಂತ 5 ಸ್ಟಾರ್ ಹೋಟೆಲ್ಗೆ ಚೆಫ್. ನಾವೇನೇನು ಮಾಡಿದೀವಿ ಅವ್ನಿಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಲೈಟ್ ಫ್ಲೇಮಲ್ಲಿ 15 ಮಿನಿಟ್ಸ್ ಸ್ಟವ್ ಹಾಗೆ ಇಟ್ಟರೆ ಟೇಸ್ಟು ಡಿಫ್ರೆಂಟ್ ಆಗಿ ಬರುತ್ತೆ, ಬೊಂಬಾಟಾಗಿ ಬರುತ್ತೆ ಅಂತ ಅಂದ. ನಿನ್ನ ಫ್ರೆಂಡ್ ನಿಜವಾಗ್ಲೂ ಸ್ಟಾರ್ ಹೋಟೆಲ್ ಚೆಫ್? ಹೌದು ಅಗ್ರಜ. ಮಾಡಿರೋದು ನೋಡಿದ್ರೆ ನಮಗೆ ಅನುಮಾನ ಬರ್ತಿದೆ. ಅವನಷ್ಟು ಕಾನ್ಫಿಡೆಂಟ್ ಆಗಿ ಹೇಳೋದಕ್ಕೆ ಹೇಗೆ ಸಾಧ್ಯ? ಅಯ್ಯೋ, ಈ ಹೋಮ್ ಸೈನ್ಸ್ ಯಾರಿಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಏನೋ ಒಂದು ಚೆನ್ನಾಗಿ ಬಂದಿರುತ್ತೆ. ನೀನು ಅಡುಗೆ ಮಾಡಿ ತುಂಬಾ ಸ್ಟ್ರೈನ್ ಆಗಿದ್ಯಾ, ಎಲ್ಲ ರೆಡಿ ಆದ್ಮೇಲೆ ಫೈನಲ್ ಇನ್ಸ್ಪೆಕ್ಷನ್ಗೆ ನಾನು ನಿಂಗೆ ಕಾಲ್ ಮಾಡ್ತೀನಿ, ಬಂದ್ಬಿಡು ಅಷ್ಟೇ. ಊಟ 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 ಊಟ. ಸಮಾಧಾನ. ಅಮ್ಮ ಇಲ್ಲಿ ಮನೆಗೆ ಬಂದಿರೋ ನೆಂಟ್ರ ಹತ್ರ ಅಡುಗೆ ಮಾಡಿಸ್ತಾ ಇದ್ದೀರಲ್ಲ ಅಂತ ಹೇಳಿ ಮುಖ ಉದಿಸ್ಕೊಂಡು ಕೂತ್ಕೊಂಡಿದ್ದು. ಅದೇ ಟೈಮಿಗೆ ಆ ಕರೋನಾ ವಾರಿಯರ್ಸ್ಗೆ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಮಸಾಲೆ ಹೇಳ್ಕೊಡಿ ಅಂದ್ರು, ಅಲ್ಲಿಗೆ ಹೋಗಿದ್ದಾಳೆ. ಮಾಡರ್ನ್ ನಳ ಮಹಾರಾಜರು ತಿನ್ನೋ ತರ ಅಡ್ಗೆ ಮಾಡಿದೀರಾ ತಾನೆ? ಹೆಲೋ, ಎಕ್ಸ್ಕ್ಯೂಸ್ ಮೀ. ಆದಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದೀನಿ. ಅಡುಗೆ ತುಂಬಾ ಚೆನ್ನಾಗಿದೆ ಅಂತ ಸರ್ಟಿಫೈ ಕೂಡ ಮಾಡಿದಾಳೆ. ಅಗ್ರಜ, ಇದ್ರಲ್ಲಿ ಕ್ರೆಡಿಟ್ ನಂದು ಮತ್ತೆ ನನ್ನ ಫ್ರೆಂಡ್ ಜಯಂತ್ದು ಇರಬೇಕು. ಟೇಸ್ಟ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ. ನೀವು ಇದನ್ನ ಟ್ರೈ ಮಾಡಕ್ ಸಾಧ್ಯನೇ ಇಲ್ಲ. ಸಿಂಪಲ್ ಆಗಿ ಅನ್ನ ಸಾಂಬಾರ್ ಮಾಡಿದೀವಿ, ಎಲ್ಲರೂ ಖುಷಿಯಾಗಿ ತಿಂದು ಅರಗಿಸ್ಕೊಳ್ಳಿ. ಅಲ್ಲಿಗೆ ಇದು ಆನ್ಲೈನ್ ಅಡಿಗೆ ಎಂದಂಗಾಯ್ತು. ಈ ಅಡಿಗೆ ಊಟ ಮಾಡೋದು ಕೊರೋನಾಗಿಂತ ಡೇಂಜರು. ಸುಮ್ಮನೆ ತಮಾಷೆ ಮಾಡಿದೆ. ಸ್ಮಾಲ್ ಬಾಸ್ ಅಂಡ್ ಬಿಗ್ ಬಾಸ್. ಹೊಟ್ಟೆ ಹಸಿತಾ ಇದೆ, ಬೇಗ ಬಡ್ಸಿ. ಇನ್ನೊಂಚೂರು. ಇನ್ನೊಂಚೂರು. ಸ್ವಲ್ಪ. ತಿನ್ನಿ. ಇದು ಕೈಯಲ್ಲ ಬಾಸ್, ಇದು ಕೈಯಲ್ಲ ರೀ ಬುಳ್ಳ. ಕೈ ಹಿಡ್ಕೊಂಡು ಕೈ ಅಲ್ಲ ಅಂತಿದ್ರಲ್ರಿ. ಇದು ಬರೀ ಕೈಯಲ್ಲ, ಅಮೃತ ಹಸ್ತ. ಲೆಫ್ಟ್ ಹ್ಯಾಂಡ್, ಗಿವ್ ಮಿ ರೈಟ್ ಹ್ಯಾಂಡ್. ಡಿಸ್ಕಸ್ಟಿಂಗ್ ಫೆಲೋ. ಹೋಗಿ ಕೂತ್ಕೊಳ್ಳಿ. ಹೌದಪ್ಪ, ತುಂಬಾ ರುಚಿಯಾಗಿದೆ ಊಟ. ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ಯಾ. ನಮ್ಮ
ರಾಜಾನು ಇದ್ದಿದ್ರೆ ಇವ್ರ ಜೊತೆ ಸೇರ್ಕೊಂಡು ಅಡುಗೆ ಮಾಡಿರೋನು. ಅಪ್ಪ ಈಗಿರೋರ್ ಬಗ್ಗೆ ಮಾತಾಡು. ಹೌದು ಬಾವಾ, ಸಾಂಬಾರ್ ಸೂಪರ್, ಕೆಮ್ಮಂಗೆ ಇಲ್ಲ. ಸಾಂಬಾರ್ ಚೆನ್ನಾಗಿಲ್ಲ ಅಂದ್ರೂ ಕೆಮ್ಮಂಗಿಲ್ಲ. ಯಾಕೆ? ಯಾಕಂದ್ರೆ ಕೊರೋನಾ. ಟೇಸ್ಟ್ ಸಖತ್ತಾಗಿದೆ ತಾನೇ, ಈಗೇನ್ ಹೇಳ್ತೀಯಾ? ಆಯ್ತು, ಹುಡುಗರು ಹುಡುಗಿರ್ಗೆ ಈಕ್ವಲ್, ಈಗ ಸಮಾಧಾನನಾ? ಪರವಾಗಿಲ್ಲ, ನಾವು ಒಪ್ಕೊಳ್ತೀವಿ. ಇಟ್ಸ್ ಓಕೆ. ಅಮ್ಮು, ಇದೆಲ್ಲ ನೀನ್ ಮಾಡಿರೋದಲ್ವಾ? ಆದ್ಯಾ, ಪ್ಲೀಸ್ ಸೇವ್ ಮೀ. ಈ ಮನೇಲಿ ಎಲ್ಲಿ ಹೋದ್ರು ನೆಟ್ಟೊಬ್ಬರಲ್ವಲ್ಲ. ನೀವ್ಯಾಕ್ರಪ್ಪ ನಿಂತ ಇದ್ದೀರಾ? ಬನ್ನಿ ಕೂತ್ಕೊಳ್ಳಿ, ನೀವು ಊಟ ಮಾಡಿ. ಹೌದು ಬಾ, ಬನ್ನಿ ಸೆಲ್ಫ್ ಸರ್ವೆಂಟ್ ಮಾಡ್ಕೊಳ್ಳೋಣ. ರೀ ಕಾಂತ, ಅದು ಸೆಲ್ಫ್ ಸರ್ವೆಂಟ್ ಅಲ್ಲ, ಸೆಲ್ಫ್ ಸರ್ವಿಸು. ಆದ್ಯಾ, ಈ ಟೈಮಲ್ಲಿ ಇದನ್ನೆಲ್ಲ ಮಾಡ್ಬೇಕಾ? ಬಾಬಾ, ನಾನು ನೋಡ್ತೀನಿ. ಎಷ್ಟು ವಿಚಿತ್ರ ನೋಡಿ, ನೀವು ನನಗೆ ಇಷ್ಟು ಹತ್ರದವರಾಗಿದ್ರು ನೆನ್ನೆನೇ ನಿಮ್ಮನ್ನ ಮೊದಲು ಭೇಟಿಯಾಗಿದ್ದು. ಎಲ್ಲ ನಾನು ಪಡ್ಕೊ ಬಂದಿದ್ದು ಬಾಬಾ. ಆದರೂ ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಮತ್ತೆ ಹೀಗೆ ಸಾಧ್ಯ ಆದಾಗ ಬರ್ತಾ ಇರಿ. ಮತ್ತೆ ನಾನು ಇಲ್ಲಿಗೆ ಬರ್ತೀನಿ ಅನ್ನೋದು ಅಸಾಧ್ಯ. ಅದರಲ್ಲೂ ಅದು ತುಂಬಾ ದುಬಾರಿ ಕನಸು. ಹಾಗೆ ಯಾಕೆ ಹೇಳ್ತೀರಾ? ಮತ್ತೆ ಎಲ್ಲಾನು ಸರಿ ಹೋಗ್ಬೋದಲ್ವಾ? ನನಗೂ ಎಲ್ಲ ಸರಿ ಆಗಬೇಕು ಅಂತ ಆಸೆ ಇದೆ ಬಾಬಾ. ಬಿಡಿ, ಈಗ ಯಾಕೆ ವಿಚಾರ? ನಾವು ದೂರ ಇದ್ರೂ ಕಾಂಟ್ಯಾಕ್ಟಲ್ಲಿ ಇರಬಾರ್ದು ಅಂತ ಏನಿಲ್ವಲ್ಲ. ಇನ್ನೊಂದ್ಸಲ ನೀವು ಮಂಜು ಅಂಕಲ್ ಮನೆಗೆ ಬಂದಾಗ ಸಿಗೋಣ ಅಲ್ವಾ? ಖಂಡಿತ ಸಿಗೋಣ. ಆದರೆ ನಾನು ಅಲ್ಲಿದ್ದೀನಿ ಅನ್ನೋ ವಿಚಾರ ನಿಮ್ಮಲ್ಲೇ ಇರಲಿ ಬಾಬಾ. ಮರ್ತೂ ಕೂಡ ಅದನ್ನು ಡಿಸ್ಕಸ್ ಮಾಡಬೇಡಿ. ಅದರಿಂದ ನನಗಿಂತ ಹೆಚ್ಚಾಗಿ ಮಂಜು ಅಂಕಲ್ ಮನೆಯವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ವೈ ನಾಟ್? ಶೋರ್. ಧ್ರುವ, ಈಗ ತಾನೇ ಬಂದಿದೆ ಅಂತ ಅನಿಸ್ತಾ ಇದೆ. ಅವಾಗ ಹೊರಡು ಮಾತಾಡ್ತಿದ್ಯಲ್ಲೋ. ಈಗ ನಾನು ಇಲ್ಲಿಂದ ಹೋಗ್ಲಿಲ್ಲ ಅಂದರೆ ಮುಂದೆ ಆಚೆನೂ ನಿಮಗೆಲ್ಲ ಕಾಣಿಸ್ಕೊಳ್ಳೋ ಅವಕಾಶನ ಕಳ್ಕೊಬಿಡ್ತೀನಿ. ಆದ್ರೂ ನಂಗೆ ಯಾಕೋ ನಿನ್ನ ಕಳ್ಸ್ಕೊಡೋಕೆ ಮನಸ್ಸೇ ಬರ್ತಾ ಇಲ್ಲ ಕಣೋ. ನೋಡಾದ್ಯಾ, ನನ್ನ ಬಗ್ಗೆ ಚಿಂತೆ ಮಾಡಬೇಡ. ನಾನೀಗ ಸೇಫಾಗೇ ಇದ್ದೀನಿ. ಆದರೆ ನೀನು ಅಣ್ಣಂಗೆ ನನ್ನ ಮೀಟ್ ಮಾಡಲ್ಲ, ಮಾತಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ಯಲ್ಲ, ಅದನ್ನು ಮೇಂಟೈನ್ ಮಾಡು. ಬಾಯ್. ಅಡ್ಗೆ ಅಂದ್ರೆ ಹೀಗಿರ್ಬೇಕು, ಸಖತ್ತಾಗಿತ್ತು, ಸೂಪರ್. ಅದನ್ನ ಮಾಡಿದವ್ರಿಗೆ ಹೇಳು. ಅಲ್ಲ, ನೀನ್ ಯಾವಾಗ ಬಂದು ನಾನು ಮಾಡಿರೋ ಅರ್ಧಂಬರ್ಧ ಬಂದಿರೋ ಅಡುಗೆನ ತಗೊಂಡು ಹೋದೆ? ಆದ್ಯಾ, ಪ್ಲೀಸ್ ಸೇವ್ ಮೀ.
ನೀನು ಆ ಥರ ಮಾಡೋ ಅಗತ್ಯ ಇರಲಿಲ್ಲ. ಇವತ್ತು ನಿಮ್ಮ ಬರ್ಡೇ ಅಲ್ಲ ಅಂತಾಗಿದ್ರೆ ನಾನು ಹಾಗೆ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ನೀವಿವತ್ತು ಸೋಲ್ಬಾರ್ದು.